ಸರ್ ಡೈಲಿ ಭೇಟಿ ಸರ್ ಶಾಸಕರ ಜೊತೆ ಬಂದಿದ್ದೀರಾ ನೀವು? ಶಾಸಕರ ಅಲ್ಲ, ಶಾಸಕರ ವಕೀಲರ ಜೊತೆ ಬಂದಿದ್ದೇವೆ. ನಾವೊಂದು ಧಾರವಾಡ ಹೈಕೋರ್ಟ್ನಲ್ಲಿ ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಕಟ್ಟಬೇಕಾಗಿದೆ. ಅದು ಸುಪ್ರೀಂ ಕೋರ್ಟ್ ಮಾದರಿಯಲ್ಲಿ ಇರಬೇಕಂತ ಮುಂಚೆ ನಮ್ಮ ಆಸೆ ವಕೀಲರದು ಇತ್ತು, ನಮ್ಮದು ಇತ್ತು. ಅದು ನೋಡಲಿಕ್ಕೆ ಎಲ್ಲ ವಕೀಲರು, ಅಧ್ಯಕ್ಷರು, ಹಿರಿಯರೆಲ್ಲ ಬಂದಿದ್ದಾರೆ, ಜೊತೆಗೆ ಶಾಸಕರು ಬಂದಿದ್ದಾರೆ. ಅದು ನೋಡಲಿಕ್ಕೆ ಅಲ್ಲೇ ಹೊರಟಿದ್ವಿ. ಅದು ನೋಡಿದ ಮೇಲೆ ಅಲ್ಲಿ ಯಾವ ರೀತಿ ಇರಬೇಕು ಅದು ಮಾದರಿ ಅನ್ನೋದು ನಿರ್ಧಾರ ಮಾಡ್ತೀವಿ. ಅಂದರೆ ಚೇಂಬರ್ಗಳನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಮಾದರಿಯಲ್ಲಿ ಧಾರವಾಡದಲ್ಲಿ ಅಲ್ಲಿ ಅಸೋಸಿಯೇಷನ್ ಬಿಲ್ಡಿಂಗ್ ಇಲ್ಲ ಅಲ್ಲಿ, ಹಾಗೆ ಒಂದು ಹಾಲ್ನಲ್ಲಿ ಕೂಡ್ತಾರೆ. ಸೊ ಕಟ್ತೀವಿ ಒಂದು ಮಾದರಿಯಾಗಿ ಕಟ್ಟೋದು ಒಂದು ಚಿಂತನೆ. ಇದು ಭೇಟಿ ಆದಮೇಲೆ ಬೇರೆ ಯಾರನ್ನಾರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇಲ್ಲ, ನೋಡೋಣ. ಆಮೇಲೆ ಇದು ಮುಗಿದ ಮ್ಯಾಗ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಏನು ಕೇಳಿ, ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ. ಇದು ಆಮೇಲೆ ಬೇಕಾದ್ರೆ ಸಾಯಂಕಾಲ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಈಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಗೊಂದಲಗಳು ಮುಂದುವರೆದಿದ್ದಾವೆ. DK ಶಿವಕುಮಾರ್ ಅವರು ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಭೇಟಿ ಆಗೋದು ಎಲ್ಲ ಸ್ವಾಭಾವಿಕ. ಒಂದು ಪಕ್ಷ ಅಂದರೆ ಅದು ಹಿರಿಯರು ಭೇಟಿ ಆಗೋದು. ನಾವು ಹೇಳಿದ ರಿಕ್ವೆಸ್ಟ್ ಮಾಡಿದ್ದು ಬೇಗ ಆಗಬೇಕಂತ ಇದೆ ಆಸೆ. ನೋಡೋಣ ಅದ್ರ ಬಗ್ಗೆ. ಇಲ್ಲ, ಅದನ್ನಿಲ್ಲ. ಇವತ್ತು ಓನ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಇದೆ ಚೇಂಬರ್. ಡೈಲಿ ಭೇಟಿ ಸರ್ ಶಾಸಕರ ಜೊತೆ ಬಂದಿದ್ದೀರಾ ನೀವು? ಶಾಸಕರ ಅಲ್ಲ, ಶಾಸಕರ ವಕೀಲರ ಜೊತೆ ಬಂದಿದ್ದೇವೆ. ನಾವೊಂದು ಧಾರವಾಡ ಹೈಕೋರ್ಟ್ನಲ್ಲಿ ವಕೀಲರ ಸಂಘಕ್ಕೆ ಒಂದು ಕಟ್ಟಡ ಕಟ್ಟಬೇಕಾಗಿದೆ. ಅದು ಸುಪ್ರೀಂ ಕೋರ್ಟ್ ಮಾದರಿಯಲ್ಲಿ ಇರಬೇಕಂತ ಮುಂಚೆ ನಮ್ಮ ಆಸೆ ವಕೀಲರದು ಇತ್ತು, ನಮ್ಮದು ಇತ್ತು. ಅದು ನೋಡಲಿಕ್ಕೆ ಎಲ್ಲ ವಕೀಲರು, ಅಧ್ಯಕ್ಷರು, ಹಿರಿಯರೆಲ್ಲ ಬಂದಿದ್ದಾರೆ, ಜೊತೆಗೆ ಶಾಸಕರು ಬಂದಿದ್ದಾರೆ. ಅದು ನೋಡಲಿಕ್ಕೆ ಅಲ್ಲೇ ಹೊರಟಿದ್ವಿ. ಅದು ನೋಡಿದ ಮೇಲೆ ಅಲ್ಲಿ ಯಾವ ರೀತಿ ಇರಬೇಕು ಅದು ಮಾದರಿ ಅನ್ನೋದು ನಿರ್ಧಾರ ಮಾಡ್ತೀವಿ. ಅಂದರೆ ಚೇಂಬರ್ಗಳನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಮಾದರಿಯಲ್ಲಿ ಧಾರವಾಡದಲ್ಲಿ ಅಲ್ಲಿ ಅಸೋಸಿಯೇಷನ್ ಬಿಲ್ಡಿಂಗ್ ಇಲ್ಲ ಅಲ್ಲಿ, ಹಾಗೆ ಒಂದು ಹಾಲ್ನಲ್ಲಿ ಕೂಡ್ತಾರೆ. ಸೊ ಕಟ್ತೀವಿ ಒಂದು ಮಾದರಿಯಾಗಿ ಕಟ್ಟೋದು ಒಂದು ಚಿಂತನೆ. ಇದು ಭೇಟಿ ಆದಮೇಲೆ ಬೇರೆ ಯಾರನ್ನಾರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಇಲ್ಲ, ನೋಡೋಣ. ಆಮೇಲೆ ಇದು ಮುಗಿದ ಮ್ಯಾಗ ಬರ್ತೀವಿ ಮಧ್ಯಾಹ್ನ ವೇಣುಗೋಪಾಲ್ ಬಂದಾಗ ನೋಡೋಣ. ಅದ್ರ ಬಗ್ಗೆ ಇನ್ನೂ ಏನು ಕೇಳಿ, ಇದು ಇವತ್ತು ಪ್ರಿಯಾರಿಟಿ ಅಷ್ಟೇ. ಇದು ಆಮೇಲೆ ಬೇಕಾದ್ರೆ ಸಾಯಂಕಾಲ ಹೇಳ್ತೀವಿ ಅದ್ರ ಬಗ್ಗೆ. ಸರ್, ಈಗ ನಾಯಕತ್ವ ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಗೊಂದಲಗಳು ಮುಂದುವರೆದಿದ್ದಾವೆ. DK ಶಿವಕುಮಾರ್ ಅವರು ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಭೇಟಿ ಆಗೋದು ಎಲ್ಲ ಸ್ವಾಭಾವಿಕ. ಒಂದು ಪಕ್ಷ ಅಂದರೆ ಅದು ಹಿರಿಯರು ಭೇಟಿ ಆಗೋದು. ನಾವು ಹೇಳಿದ ರಿಕ್ವೆಸ್ಟ್ ಮಾಡಿದ್ದು ಬೇಗ ಆಗಬೇಕಂತ ಇದೆ ಆಸೆ. ನೋಡೋಣ ಅದ್ರ ಬಗ್ಗೆ. ಇಲ್ಲ, ಅದನ್ನಿಲ್ಲ. ಇವತ್ತು ಓನ್ಲಿ ಸುಪ್ರೀಂ ಕೋರ್ಟ್ ಅಷ್ಟೇ ಇದೆ ಚೇಂಬರ್.